ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇಲ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಸ್ನೇಹಿತರೆ, ಹಿಂದಿನ ದಿನ ಬಂದ್ಬಿಟ್ಟು ನಾವು ದೇವ್ರು ಬಂದಿತ್ತಲ್ಲ, ದೇವಸ್ಥಾನದ ಹತ್ರ ಎಲ್ಲ ಅಡುಗೆ ಮಾಡೋದಕ್ಕೆ ಸೇರ್ಕೊಂಡಿದ್ವಿ. ಹಾಗಾಗಿ ಹೂ ಬಿಡಿಸಿರ್ಲಿಲ್ಲ ಸ್ನೇಹಿತರೆ, ಮಗ್ಗು ಎತ್ತಿರ್ಲಿಲ್ಲ. ಹಾಗಾಗಿ ಗಿಡದಲ್ಲೆಲ್ಲ ಅರಳಿದೆ. ಹಾಗೇನೆ ಮಳೆ ಬಂದಿದ್ದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಅರಳಿತ್ತು ಸ್ನೇಹಿತರೆ. ಹಾಗೇನೆ ಅವೇನು ಬಿಡಿಸ್ಕೊಂಡು ಕಟ್ಟಕ್ ಬರ್ಲಿಲ್ಲ, ಏನಿಲ್ಲ, ಹಾಗೆ ಗಿಡದಲ್ಲಿ ಬಿಟ್ಟಿದ್ವಿ. ಹಾಗಾಗಿ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೀನಿ. ನಂತರ ಇಲ್ಲಿ ಮದುವೆಗೆ ಹೊರಡ್ತಾ ಇದೀವಿ ಸ್ನೇಹಿತರೆ. ಊರಲ್ಲಿ ಅಂದ್ರೆ ಊರೊಳಗಡೆ ಬಂದ್ರೆ ಬಸ್ ತಿರುಗಿಸ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಇಲ್ಲೇ ನಿಲ್ಸಿದ್ರೆ. ನೈಟ್ ಟೈಮ್ ಬಂದಿತ್ತು. ನೈಟ್ ಟೈಮ್ ಬಂದಾಗ ಅವತ್ತು ದೇವ್ರು ಹೊರಟಿತ್ತಲ್ಲ, ಯಾರು ಹೋಗೋದಿಕ್ ಆಗಿರ್ಲಿಲ್ಲ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಎಲ್ಲ ಮುಹೂರ್ತಕ್ಕೆ ಅಂತೇಳಿ ಹೊರಡ್ತಾ ಇದ್ರು. ನನಗೂ ಬಾ ಹೋಗ್ ಬರೋಣ ಅಂತ ಕರೆದ್ರು. ಹೇಗೋ ಬಂದಿದೆಯಲ್ಲ ಬಾ ಅಂತೇಳಿ. ಹಾಗಾಗಿ ನಾನು ಹೊರಡ್ತಾ ಇದ್ದೀನಿ ಸ್ನೇಹಿತರೆ ಮದುವೆಗೆ. ಎಲ್ರ ಜೊತೆ ತುಂಬಾನೇ ಖುಷಿ. ಈ ರೀತಿಯಾಗಿ ಒಂದು ಸಮಯ ಕಳೆದಿದ್ದು ತುಂಬಾನೇ ವಿರಳ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ನೇಹಿತರೆ. ಈಗ ಅದೇನೋ ಒಂಥರ ಎಲ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೀತಾ ಇರೋದು ತುಂಬಾನೇ ಚಂದ ಅನ್ನಿಸ್ತಾ ಐತೆ. ಹಾಗೇನೆ ಇನ್ನೊಂದೇನಂದ್ರೆ ಛತ್ರ ಬಂದು ಅಲ್ಲ ಸ್ನೇಹಿತರೆ, ಟಿಫನ್ಗೆ ಅಂತೇಳಿ ನಾವು ಬಂದ್ರೆ ಊಟನೇ ರೆಡಿ ಇತ್ತು ಸ್ನೇಹಿತರೆ. ತಿಂಡಿ ಎಲ್ಲ ಮುಹೂರ್ತ ಬೇಗ ಇತ್ತಲ್ವಾ, ಹಾಗಾಗಿ ಊಟನೇ ಒಂದೇ ಸಲ ಸ್ನೇಹಿತರೆ. ಒಂಥರ ಸಂಕೋಚನೂ ಆಗ್ತಾ ಇತ್ತು, ಒಂಥರ ಖುಷಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಏನಕ್ಕಂದ್ರೆ ಎಲ್ರ ಜೊತೆ ಕುತ್ಕೊಂಡು ಈ ರೀತಿಯಾಗಿ ಬಾಳೆ ಎಲೆ ಮೇಲೆ ಊಟ ಮಾಡೋದು ನನಗೆ ತುಂಬಾನೇ ಇಷ್ಟ. ಹಾಗಾಗಿ ನಂತರದಲ್ಲಿ ಬಂದು ಏನು ಸಂಕೋಚ ಏನಂದ್ರೆ, ಇನ್ನ ಎಲ್ಲ ಮುಹೂರ್ತ ಮಾಡ್ತಾ ಇದ್ರಲ್ಲ, ನಾವು ಸೀದಾ ಊಟಕ್ಕೆ ಬಂದ್ಬಿಟ್ವಲ್ಲ. ಹಾಗಾಗಿ ಸ್ನೇಹಿತರೆ ನಂತರ ಊಟ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಮುಹೂರ್ತ ಮಾಡೋಣ ಅಂತೇಳಿ ಬಂದಿದೀವಿ ಸ್ನೇಹಿತರೆ. ನಮ್ಮ ಮುದ್ದು ಗಣಪ ಎಷ್ಟು ಚಂದ ಕಾಣಿಸ್ತಾ ಇದ್ದಾರೆ ನೋಡಿ, ತುಂಬಾನೇ ಮುದ್ದಾಗಿ. ಹಾಗೇನೆ ಎಲ್ರು ತಾಂಬೂಲ ಎಲ್ಲ ತಗೊಳ್ತಾ ಇದ್ರು. ಹಾಗೇನೆ ಇಲ್ಲೆಲ್ಲ ಹೆಣ್ಮಕ್ಳುಗಳೆಲ್ಲ ಸೇರ್ಕೊಂಡ್ರು ಸ್ನೇಹಿತರೆ. ಎಲ್ರು ಮಾತಾಡ್ಕೊಳ್ತಾ ಹಾಗೇನೆ ಸ್ವಲ್ಪ ಬರ್ತಾ ಇದೀವಿ. ಅಷ್ಟರಲ್ಲಿ ನಮ್ ಚಿಕ್ಕಮ್ಮ ಬಂದ್ಬಿಟ್ಟು ಕರಿತಾ ಇದಾರೆ, ಎಲ್ರು ಹೋಗಿ ಬಸ್ಸಲ್ಲಿ ಕುತ್ಕೊಂಡಿದ್ದಾರೆ, ನೀವು ಇನ್ನ ಎಲ್ಲೇ ಇದ್ದೀರಾ, ಬರ್ರಿ ಬರ್ರಿ ಅಂತ ಹೇಳಿ. ಹಾಗಾಗಿ ಹಾಗೇನೆ ಈಗ ಅಪರೂಪಕ್ಕೆ ಸಿಗಿರ್ತೀವಿ, ಎಲ್ರನ್ನು ಭೇಟಿ ಆಗ್ತಿರ್ತಾರೆ. ನಾನೇ ಸ್ವಲ್ಪ ಅಪರೂಪ ಅಂತಾನೆ ಹೇಳ್ಬೋದು. ಹಾಗಾಗಿ ನೋಡಿ ಇಲ್ಲಿ ನಿಂತ್ಕೊಂಡು ಕರಿತಾ ಇದಾರೆ. ಮತ್ತೆ ಇದೇ ಚೌಟ್ರಿ ಬಂದ್ಬಿಟ್ಟು ನಮ್ಮ ಚೋಳೂರಿನಲ್ಲಿ ಮದ್ವೆ ಆಗಿದಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ನಮ್ಮ ಚೋಳೂರ್ ಬಗ್ಗೆ ಒಂದು ವಿಡಿಯೋ ಇದೆ ಸ್ನೇಹಿತರೆ, ಅದ್ರದ್ದು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ, ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಮುಂದಿನ ದಿನಗಳಲ್ಲಿ ಆ ವಿಡಿಯೋನು ಬರುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಬರ್ತಾ ಇದ್ರೆ ಹೆಣ್ಣಿನ ಮನೆ ಕಡೆದು ಒಂದ್ ಬಸ್, ಗಂಡಿನ ಮನೆ ಕಡೆದು ಒಂದ್ ಬಸ್ ನಿಂತ್ಕೊಂಡಿದೆ. ನಮ್ಮ ಬಸ್ ಬಂದ್ಬಿಟ್ಟು ಕಡಬ ಸ್ನೇಹಿತರೆ. ಕಡಬ ಅಂದಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅದೇನೋ ಒಂಥರ ಖುಷಿ ಸ್ನೇಹಿತರೆ ನಮಗಂತೂ. ನನ್ ಮಗ ಹೇಳ್ತಾ ಇರ್ತಾನೆ, ಅಮ್ಮ ನಿಮ್ಮ ಬಸ್ ನಿಂತೈತ್ ನೋಡಮ್ಮ ಇಲ್ಲಿ, ಕಡಬ ಬಸ್ಸು ಅಂತ ಹೇಳಿ. ಹೌದಪ್ಪ ಅಂತ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಅದೇನೋ ಒಂಥರ ಖುಷಿ, ಯಾಕಂದ್ರೆ ನಾವ್ ಚಿಕ್ಕಂದಿಂದಲೂ ಇದೇ ಬಸ್ಗಳಲ್ಲಿ ಓಡಾಡಿರುವಂತದಲ್ಲ. ಹಾಗಾಗಿ ತುಂಬಾನೇ ಖುಷಿ ಅನ್ಸುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚಂದ, ಹೆಸ್ರೇ ನೋಡಿ ತುಂಬಾನೇ ಚಂದ ಅನ್ಸುತ್ತೆ ಸ್ನೇಹಿತರೆ. ಹಾಗೆ ಯಾವ ಊರಿಗೆ ಹೋಗೋದು ಅಂತ ಹೇಳಿ ಎಲ್ಲ ಹಾಕಿದ್ದಾರೆ, ಆ ಬೋರ್ಡ್ ಸಹಿತ ಹಾಗೆ ಇತ್ತು ಸ್ನೇಹಿತರೆ. ನಂತರ ಇಲ್ಲಿ ಬಸ್ಸಲ್ಲೆಲ್ಲ ಕುತ್ಕೊಂಡ್ವಾ, ಹಾಗೇನೆ ದೇವಸ್ಥಾನ ಕಾಣಿಸ್ತು. ಎಲ್ರು ಹೋಗ್ಬಿಟ್ಟು ಬರ್ತಾ ಇದ್ರು. ಹಾಗಾಗಿ ನೀವು ಕೂತ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಬಂದೆ ಸ್ನೇಹಿತರೆ. ಎಲ್ರು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ, ಆಶೀರ್ವಾದ ತಗೊಂಡು ನಮಗೂ ಒಂದು ಖುಷಿ ಈ ತರ ಎಲ್ಲ ಅಂದಾಗ ಸ್ನೇಹಿತರೆ. ಹಾಗೇನೆ ಹತ್ರದಲ್ಲಿ ಅಲ್ಲೇನೆ, ಹಾಗಾಗಿ ಅಭಿಷೇಕ ಬೇರೆ ಮಾಡ್ತಾ ಇದ್ರು ಸ್ನೇಹಿತರೆ. ಅದು ಒಂದು ಅಭಿಷೇಕ ನೋಡುವಂತ ಭಾಗ್ಯ ಬೇರೆ ಸಿಕ್ತು. ತುಂಬಾನೇ ಖುಷಿ ಅನ್ನಿಸ್ತು ನೋಡಿ. ಇಲ್ಲಿ ಅಭಿಷೇಕ ಮಾಡ್ತಾ ಇದ್ರೆ, ಎಲ್ರು ಕುತ್ಕೊಂಡಿದ್ರೆ. ನಾನು ಹೆಚ್ಚಿಗೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಹೋಗ್ಲಿಲ್ಲ ಸ್ನೇಹಿತರೆ. ಹಾಗೇನೆ ಈ ಕಡೆಯಿಂದ ನೋಡಿದ್ರೆ ದೇವಸ್ಥಾನದ ಈ ತರ ಕಾಣಿಸುತ್ತೆ ಸ್ನೇಹಿತರೆ.
ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇಲ್ಲೇ ದೇವಸ್ಥಾನದಲ್ಲಿ ನೋಡಿ ಒಳಗಡೆ ಪ್ರದಕ್ಷಿಣೆ ಹಾಕೊಂಡ್ಬಂದು ಈಗ ಒಳಗಡೆ ವಿಭೂತಿ ಎಲ್ಲ ಹಚ್ಕೊಂಡು ಒಳಗಡೆ ಹೋಗ್ತಾ ಇದೀವಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗ್ ಅನ್ನಿಸ್ತು. ಇಲ್ಲೂ ಅಷ್ಟೇನೆ ಶಿವಪ್ಪನ ಗುಡಿ ಆಗಿರೋದ್ರಿಂದ ಗಣಪತಿ ಇರ್ಲೇಬೇಕು, ಹಾಗೇನೆ ಸುಬ್ರಹ್ಮಣ್ಯ ಸ್ವಾಮಿನೇ ಇರ್ಲೇಬೇಕು. ಹಾಗಾಗಿ ತುಂಬಾನೇ ಚೆನ್ನಾಗಿ ಅವ್ರದ್ದು ಒಂದು ಕುಟುಂಬ ಇರುತ್ತಲ್ವಾ, ಆ ಕುಟುಂಬ ಎಲ್ಲ ಇದ್ದೇ ಇರುತ್ತೆ ಸ್ನೇಹಿತರೆ. ಚಂದ ಇತ್ತು ನೋಡಿ. ಎಲ್ರು ಕುತ್ಕೊಂಡಿದ್ದಾರೆ, ಇವರೆಲ್ಲ ಅಭಿಷೇಕಕ್ಕೆ ಇದು ಕೊಟ್ಟಿದ್ದು ಪೂಜೆ ಮಾಡಿಸ್ತಾ ಇದ್ರಲ್ವಾ, ಹಾಗಾಗಿ ನಾವುನು ಹಾಗೇನೆ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ನಂತರ ಬಂದ್ವಿ ಅಂತಾನೆ ಹೇಳ್ಬೋದು. ಇಲ್ಲಿ ಈಗೆಲ್ಲ ಅಲಂಕಾರ ಮಾಡ್ಬೇಕಲ್ವಾ, ಹಾಗಾಗಿ ಇದನ್ನ ಮಾಡಿದ್ದಾರೆ. ನಂತರ ಇಲ್ಲಿ ಪಕ್ಕದಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಇದೆ ಸ್ನೇಹಿತರೆ. ನೋಡಿ ಎಷ್ಟು ಚಂದ ಇದೆ ಎಲ್ಲ. ಇದನ್ನ ಕ್ಲಿಪ್ಪಿಂಗ್ಸ್ ತಕೊಂಡು ನಂತರ ಆಗಿ ಬರ್ತಾ ಇದ್ದೆ. ಇದು ಬಂದ್ಬಿಟ್ಟು ನಮ್ಮ ತಮ್ಮನ ಮಗಳು ಏನ್ ಮಾಡ್ತಾ ಇದೀಯತ್ತೆ ನೀನು ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ಲು. ಹಾಗಾಗಿ ನಿಂತ್ಕೊ ಇಲ್ಲಿ ಫೋಟೋ ತೆಗಿತೀನಿ ಅಂತ ಹೇಳಿ ಹಾಗೇನೆ ವಿಡಿಯೋ ಮಾಡ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡೆ. ನೋಡಿ ತುಂಬಾನೇ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಮಕ್ಳುಗಳೇ ಹಾಗೆ ಅಲ್ವಾ ಸ್ನೇಹಿತರೆ, ತುಂಬಾನೇ ಚಂದ ಕಾಣಿಸ್ತಾ ಇರ್ತಾರೆ. ನೋಡಿ ಯಾವ ರೀತಿ ನಿಂತ್ಕೊಂಡ್ರೆ ಆ ರೀತಿ ನಿಂತ್ಕೊಳ್ತಾ ಇದ್ಲು. ಖುಷಿ ಅಲ್ವಾ ಸ್ನೇಹಿತರೆ, ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗೇನೆ ಎಲ್ರು ಇಲ್ಲಿ ಕುತ್ಕೊಂಡಿದ್ರು. ಮತ್ತೆ ಆಯ್ತು ನಡೀರಿ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಎಲ್ರು ಮಾತಾಡ್ಕೊಳ್ತಾ ಹೊರಗಡೆ ಬರ್ತಾ ಇದೀವಿ ಸ್ನೇಹಿತರೆ. ಒಬ್ರಾಗಿದ್ಮೇಲೆ ಒಬ್ರೆಲ್ಲ ಹಾಗೇನೆ ಇಲ್ಲೂ ಬಂದೆಲ್ಲ ನಮಸ್ಕಾರ ಮಾಡ್ಕೊಂಡು ಹೊರಡ್ತಾ ಇದೀವಿ ಸ್ನೇಹಿತರೆ. ಎಷ್ಟೇ ನೀವು ದೇವಸ್ಥಾನಗಳಿಗೆ ಹೋಗಿ ನಿಜವಾಗ್ಲೂ ಆ ಒಂದು ವಾತಾವರಣ ಮನಸ್ಸಿಗೆ ಎಷ್ಟು ನೆಮ್ಮದಿ ಖುಷಿ ಕೊಡುತ್ತೆ ಅಂದ್ರೆ ಖಂಡಿತವಾಗ್ಲೂ ತುಂಬಾನೇ ಒಂದು ಮನಸ್ಸಿಗೆ ಖುಷಿ, ಖಂಡಿತವಾಗ್ಲೂ ನೆಮ್ಮದಿ ಇರುತ್ತೆ. ಹಾಗೇನೆ ಹೊರಗಡೆಯಿಂದ ದೇವಸ್ಥಾನ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲೂ ಮದ್ವೆಗಳು ಎಲ್ಲ ಮಾಡಬಹುದು, ಚೆನ್ನಾಗಿದೆ. ಹಾಗೇನೆ ನೋಡಿ ಇಲ್ಲಿ ಮದ್ವೆ ಇದನ್ನ ಮಾಡಿರುವಂತದ್ದು ಚಪ್ರ ಎಲ್ಲ ಹಾಕಿದ್ದಾರೆ, ಮೊನ್ನೆ ಆಗಿರ್ಬೋದು ಅನ್ಸುತ್ತೆ ಸ್ನೇಹಿತರೆ. ತುಂಬಾನೇ ಚಂದ ಇದೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಈ ಕಡೆಯಿಂದ ನೋಡಿದ್ರೆ ದೇವಸ್ಥಾನ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ. ಮತ್ತೆ ನೋಡಿ ಎಲ್ರು ಈಗ ಬಸ್ಸಿನ ಕಡೆಗೆ ಹೋಗ್ತಾ ಇದೀವಿ. ಸ್ವಲ್ಪ ದೂರನೇ, ಹತ್ರನೇ ಅಷ್ಟೇನೆ. ಹಾಗಾಗಿ ಹೊರಟ್ವಿ. ನಂತರ ನಾವು ಬಂದು ಕೂತ್ಕೊಂಡಿದ್ದ ನಂತರದಲ್ಲಿ ಬಸ್ ಹೊರಡ್ತು. ಇದು ನಮ್ಮ ಚೇಳೂರಿನ ಬಸ್ ಸ್ಟಾಪ್ ಸ್ನೇಹಿತರೆ. ಮುಂಚೆ ಎಲ್ಲ ಈ ಅಂಗಡಿಗಳು ಏನು ಇರ್ಲಿಲ್ಲ ಸ್ನೇಹಿತರೆ, ಎಲ್ಲ ಫ್ರೀ ಆಗಿತ್ತು. ಇವಾಗಂದ್ರೆ ಎಲ್ಲ ಇದು ಆಗಿದೆ, ಚೆನ್ನಾಗಾಗಿದೆ ಮೊದ್ಲಿಗಿಂತ. ಹಾಗೇನೆ ನಮ್ಮ ಚೇಳೂರಿನ ವಿಶೇಷ ಏನಂದ್ರೆ ಎಲ್ಲದು ಸ್ನೇಹಿತರೆ, ತರಕಾರಿ ಆಗಿರ್ಬೋದು. ಹಾಗೇನೆ ಫೇಮಸ್ ಅಂದ್ರೆ ಹೆಸರುವಾಸಿ ಅಂದ್ರೆ ಮಾವಿನಕಾಯಿ ಸ್ನೇಹಿತರೆ. ಅದಾಗಿದ ನಂತರದಲ್ಲಿ ಎಲ್ಲಾ ಕಾಳುಗಳು, ಸೀಗೆಕಾಯಿ ಎಲ್ಲ ಸಿಗುತ್ತೆ ಸ್ನೇಹಿತರೆ. ತುಂಬಾನೇ ಚಂದ ಇರುತ್ತೆ. ಹಾಗೇನೆ ಇನ್ನೊಂದು ಏನು ವಿಶೇಷ ಅಂದ್ರೆ ಮರಳ ಬಸವಣ್ಣ ಕಲ್ಲಿಂದ ಮಾಡಿರುವಂತ ಕೋಳಿ ಸ್ನೇಹಿತರೆ. ಅದು ಚೆನ್ನಾಗಿದೆ, ಅದ್ರ ಬಗ್ಗೆನೇ ವಿಡಿಯೋ ಮಾಡ್ಬೇಕು. ಹಾಗೆ ನನ್ನ ಮಗನಿಗೆ ನಾನು ವಿಡಿಯೋ ಮಾಡೋದಕ್ಕಿಂತ ನನ್ನ ಮಗನಿಗೆ ತೋರಿಸ್ಬೇಕು ಅನ್ನೋದಿತ್ತು, ತೋರಿಸ್ಕೊಂಡು ಬಂದೆ. ಅದಂತೂ ತುಂಬಾನೇ ಖುಷಿ ಅನ್ನಿಸ್ತು ಸ್ನೇಹಿತರೆ. ನಂತರ ಇಲ್ಲಿ ಹೆಚ್ಚಿಗೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಈಗ ಬಸ್ ಇಲ್ದೆಲ್ಲ ಮನೆ ಕಡೆ ಬರ್ತಾ ಇದೀವಿ. ಹಾಗೇನೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೀನಿ ಸ್ನೇಹಿತರೆ. ನೋಡಿ ಎಲ್ರು ಎಷ್ಟು ಚಂದ ಕಾಣಿಸ್ತಾ ಇರ್ತಾರಲ್ಲ ಸ್ನೇಹಿತರೆ. ಅದೇ ನಮ್ಮ ಮದ್ವೆ ಈ ತರ ಸಮಾರಂಭಗಳಂದಾಗ ಎಲ್ರನ್ನು ನೋಡೋದೇ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ನಂತರ ನಮ್ಮ ಚಿಕ್ಕಮ್ಮ ನಾವು ಬೇಗ ಬಂದ್ಬಿಟ್ವಿ. ಮುಂಚೆ ಅವ್ರು ಹಿಂದೆ ಬರ್ತಾ ಇದ್ರು ನಡ್ಕೊಳ್ತಾ. ಅಷ್ಟರಲ್ಲಿ ನನ್ನ ಮಗ ಬಂದ್ಬಿಟ್ಟು ಇಲ್ಲಿ ಮೇಕೆ ಎಲ್ಲ ಕಟ್ಟಕ್ ಹೋಗಿದ್ವಲ್ಲ, ಅದಕ್ಕೆ ಎಲ್ಲ ಇದನ್ನ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಅವಕ್ಕೆಲ್ಲ ತಿನ್ನೋದಕ್ ಬೇಕಲ್ಲ, ಹಾಗಾಗಿ ನೋಡಿ